ಹಿಂದೆ ನಮ್ಮ ಖಾದರ್ ಅವರು ಕೂಡ ಅಲ್ಲಿ ಆ ಸ್ಥಾನದಲ್ಲಿ ಕೂತಿದ್ರು. ಆ ಸ್ಥಾನದಲ್ಲಿ ಕೂತ್ಕೊಂಡು ಖಾದರ್ ಅವರು ಕೂಡ ಬಹಳ ನಮ್ಮ ಗೇಟು ಏನು ದರ್ಬಾರ್ ಎಲ್ಲ ಮಾಡಿದ್ದಾರೆ. ಏನು ಬಾಗಿಲುಗಳೆಲ್ಲ ನವೀಕರಣ ಮಾಡಿದ್ದಾರೆ. ಎಲ್ಲ ಕಡೆ ಚಿತ್ರಗಳನ್ನು ಅಳವಡಿಸಿದ್ದಾರೆ, ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಇಟ್ಟಿದ್ದಾರೆ. ನಿಮಗೆ ಆ ಕೆಲಸ ಏನು ಉಳಿಸಿಲ್ಲ ಅವರು. ಆ ಕೆಲಸ ನಿಮಗೆ ಯಾವ ಬಾಗಿಲು ಮಾಡೋದು ಯಾವುದು ಉಳಿಸಿಲ್ಲ. ನಿಮಗೆ ಕೆಲಸ ಮಾಡುವಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತೆ ಖಾದರ್ ಅವರು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ಆ ಸ್ಥಾನದಲ್ಲಿ ಕೂತಾಗ ನಮ್ಮನ್ನು 18 ಜನನ ಅನ್ನೆಸರಿಯಾಗಿ 6 ತಿಂಗಳ ಕಾಲ ಆ ಪುಸ್ತಕದಲ್ಲೆಲ್ಲ ಓದಿ ನೋಡಿದೆ. ನಾನು ಕೋರ್ಟ್ ಲಾಯರ್ಗಳನ್ನೆಲ್ಲ ಕೇಳಿದೆ. 6 ತಿಂಗಳು ಸಸ್ಪೆಂಡ್ ಮಾಡೋ ಅಧಿಕಾರ ಸ್ಪೀಕರ್ಗೆ ಇಲ್ಲೇ ಇಲ್ಲ. ಆ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮಾಡ್ಬೋದಷ್ಟೇ. 6 ತಿಂಗಳು, ವರ್ಷ, 5 ವರ್ಷ ಹಂಗೆ ಮಾಡೋಕ್ಕೆ ಅಧಿಕಾರದ ಇಲ್ಲ. ಅದೊಂದು ಕೆಟ್ಟ ಪರಂಪರೆಯನ್ನು ಅವ್ರು ಹಾಕಿದ್ದಾರೆ. ಎರಡನೇದು, ಅವ್ರು ಬೇಗ ಎದ್ದೇಳ್ಬೋದು. ಬೆಳಗ್ಗೆ ಬೇಗ 4 ಗಂಟೆಗೆ ಏನೋ ಎದ್ಬಿಡ್ತಾರಂತೆ. ನಮ್ಮನ್ನೆಲ್ಲ ಎದೊಳಿ ಅಂತ ಎಬ್ಬಿಸ್ತಾರೆ. ಪರಮೇಶ್ವರ್ ಅವರು, ನಾವು ಎಲ್ಲ ಪ್ರತಿ ನಮ್ಮ BSc ಮೀಟಿಂಗಲ್ಲಿ ನಾವು ಹೇಳ್ತೀರಿ, ಪಾರ್ಲಿಮೆಂಟಲ್ಲೂ ಒಂದು ಸಂಸ್ಕೃತಿ ಇದೆ. ಪಾರ್ಲಿಮೆಂಟಲ್ಲಿ ಪ್ರತಿ ದಿನ 11 ಗಂಟೆಗೆ ಪ್ರಾರಂಭ, ಒಂದು ಶಿಸ್ತು ಅದು. 11 ಗಂಟೆಗೆ ಪ್ರಾರಂಭ ಆಗ್ತೈತೆ. ಎಂಡಿಂಗ್ ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಪ್ರಾರಂಭ ಮಾಡೋದು ಒಂದು ಶಿಸ್ತಾಗಿ ನಾವು ಮಾಡಬೇಕು. ಅವ್ರಂಗಲ್ಲ. ಅವ್ರು ಬೆಳಗ್ಗೆ ಎದ್ಬಿಟ್ಟು ಬೇಗ ಎದ್ಬಿಟ್ರೆ ಬೇಗ ಅನೌನ್ಸ್ ಮಾಡೋದು. 8:30ಗೆ 6:30ಗೆ ತಿರುಗಿ ಇವ್ರು ಹೊಡೆದು ಬೆಲ್ ಹೊಡೆದು ಅದು ಬರೋದು ಕೊನೆಗೆ ಪ್ರಾರಂಭ ಆಗೋದು ಇಲ್ಲಿ 10:00ವರೆಗೆ. ಈ ಥರದ್ದೆಲ್ಲ ನಿಮ್ಮ ಅವಧಿಯಲ್ಲಿ ಆಗಬಾರ್ದು. ಒಂದು ಅವಧಿ 11 ಗಂಟೆ ಅಂತ ಫಿಕ್ಸ್ ಮಾಡಿ, ನೀವು ಎಷ್ಟೊತ್ತು ಬೇಕಾದ್ರೂ ನಡೆಸಿ. ಅಕಸ್ಮಾತ್ ಬಿಲ್ಗಳೇನ ಪೆಂಡಿಂಗ್ ಇದ್ರೆ ಒಂದು ಅರ್ಧ ದಿನ ಎಕ್ಸ್ಟೆಂಡ್ ಮಾಡಿದ್ರು ಪರವಾಗಿಲ್ಲ, ಮಾಡಿ ಎಕ್ಸ್ಟೆಂಡ್. ಆದರೆ ಒಂದು ಸಮಯ ನಿಗದಿ ಮಾಡಿ, ಪ್ರಾರಂಭ ಆಗುವಂಥದ್ದು ಒಂದು ಸಮಯ ನಿಗದಿ ಮಾಡಿ ಆ ಪ್ರಕಾರ ನಡ್ಕೊಂಡು ಹೋಗ್ಲಿ. ಎಂಡಿಂಗ್ ಮಾಡುವಂಥದ್ದು ನೀವು ಯಾವಾಗ ಬೇಕಾದ್ರೂ ಮಾಡಿ ಅಂತೇಳಿ ನಾವು ಖಾದರ್ ಅವ್ರನ್ನ ತೆಗಳ್ತಾ ಇಲ್ಲ. ಏನೇನಾಗಿದೆ ಹೇಳ್ತಾ ಇದ್ದೀರಿ. ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಬಹಳ ಶಿಸ್ತಾಗಿ ಬರ್ತಾ ಇದ್ರು, ಶಿಸ್ತಾಗಿ ಅಧಿವೇಶನವನ್ನ ನಡೆಸಿದ್ದಾರೆ. ಅದ್ರ ಬಗ್ಗೆ ನಮ್ದೇನು ಪ್ರಶ್ನೆ ಇಲ್ಲ. ಅದರಿಂದ ಹಿಂದೆ ಆ ಸ್ಥಾನದಲ್ಲಿ SM ಕೃಷ್ಣ ಅವರು ಕೂತಿದ್ದಾರೆ, ತಮಗೂ ಗೊತ್ತಿದೆ. ಕಾಗೋಡು ತಿಮ್ಮಪ್ಪ ಅವರು, ರಮೇಶ್ ಕುಮಾರ್ ಅಂಥವ್ರನ್ನೆಲ್ಲ ಬಹಳ ತಾವು ಅವರು ತೀರ್ಪುಗಳನ್ನು ತಾವು ಓದಬೇಕಾಗ್ತೈತೆ ಅಂತ ಅನಿಸುತ್ತೆ. ಅದರಿಂದ ನಾನು ಕೊನೆಯದಾಗಿ ಹೇಳೋದು, ಈ ಪೀಠ ಏನಿದೆ ಅದು ನ್ಯಾಯಯುತವಾಗಿರಬೇಕು, ನ್ಯಾಯದ ಪೀಠ ಆಗಬೇಕು. ತಮ್ಮ ಬಯೋಡೇಟಾ, ನಮ್ಮ ಅಧಿಕಾರಿಗಳು ಕೊಟ್ಟಿರೋ ಬಯೋಡೇಟಾದಲ್ಲಿ ನಿಮ್ಮ ಮನೆತನ ಪೊಲೀಸ್ ಪಟೇಲ್ ಮನೆತನ ಅಂತ ಇದೆ. ನೀವು ಜನಸ್ನೇಹಿ ಪೊಲೀಸ್ ಆಗಬೇಕು. ಪೊಲೀಸ್ ಪಟೇಲ್ ಅಲ್ಲ, ಜನಸ್ನೇಹಿ ಪೊಲೀಸ್ ಆಗಿ ಆ ಸ್ಥಾನದಲ್ಲಿ ಪಾಟೀಲ್ ಅಂತ ಹಾಕವ್ರು ಇಲ್ಲಿ, ಪಟೇಲ ಹಾಕಿದ್ದಾರೆ. ಅದರಿಂದ ಜನಸ್ನೇಹಿ ಆಗಿ ನೀವು ಕೆಲಸ ಮಾಡಬೇಕು. ಈ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಈ ವಿರೋಧ ಪಕ್ಷ ಅನ್ನೋದು ನಾವು ಜನ ನಮ್ಮನ್ನು ಆಯ್ಕೆ ಮಾಡಿರೋದು ಸರ್ಕಾರದ ವಿರುದ್ಧವಾಗಿ ಮಾತಾಡೋಕ್ಕೆ. ಸರ್ಕಾರವನ್ನು ಹೋಗ್ಲಕ್ಕೆ ನಮ್ಮನ್ನೇನು ಇಲ್ಲಿ ಆಯ್ಕೆ ಮಾಡಿಲ್ಲ. ನಮ್ಮನ್ನು ಸರ್ಕಾರದ ವಿರುದ್ಧವಾಗಿಯೇ ನಾವು ಮಾತಾಡುವಂಥದ್ದು. ಅಂಥ ಸಂದರ್ಭದಲ್ಲಿ ನಾವು ಏನೇ ಮಾತಾಡಿದ್ರು ಅದು ಅಶೋಕ ಮಾತಾಡ್ತಾ ಇದ್ದಾರೆ, BJPಯವ್ರು ಮಾತಾಡ್ತಾ ಇದ್ದಾರೆ ಅಂತ ಆಗಬಾರ್ದು. ಅದು ಜನರ ಭಾವನೆಗಳೇನಿದೆ ಅದನ್ನು ನಾವು ಮಾತಾಡ್ತಾ ಇದ್ದೀರಿ ಅಷ್ಟೇ. ಏನು ಬರ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಅದ್ರ ಬಗ್ಗೆ ನಾವು ಮಾತಾಡ್ತೇವೆ. ಅದರಲ್ಲಿ ಇಂಡಿವಿಜುವಲ್ ನಮ್ಮ ಪಾರ್ಟಿದು ಅನ್ನೋ ಸಂಬಂಧ ಇರಲ್ಲ. ನಾವು ಜನರ ಪರವಾಗಿ ನಾವು ಮಾತಾಡ್ತಾ ಇದ್ದೀರಿ. ಅದರಿಂದ ನೀವು ಈ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿ, ನಿಮ್ಮದೇ ಹೆಸರನ್ನು ಒಂದು ಛಾಪನ್ನು ಮೂಡುವಂಥ ರೀತಿಯಲ್ಲಿ ನೀವು ಕೆಲಸ ಮಾಡಿ. GS ಪಾಟೀಲ್ ಅಂತ ಅಂದರೆ ಒಂದು ಹೆಸರಾಗಬೇಕು. ಆ ಸ್ಥಾನದಲ್ಲಿ ಕೂತಾಗ GS ಪಾಟೀಲ್ ಅಂತ ಒಬ್ಬರಿದ್ದರು, ಈ ರೀತಿ ಅವರ ನಡವಳಿಕೆ ಇತ್ತು ಅನ್ನೋ ಒಂದು ಹೆಸರನ್ನು ಕೂಡ ತಾವು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿ, ಕೊನೆಯದಾಗಿ ನಿಮ್ಮ ಪೀಠ ಇದೆಯಾ, ಪೀಠ ಪಕ್ಷಕ್ಕಿಂತ ಎತ್ತರವಾಗಿರಬೇಕು, ನಿಮ್ಮ ತೀರ್ಪು ವ್ಯಕ್ತಿಗಿಂತ ಮೇಲಿರಬೇಕು, ನಿಮ್ಮ ನಡೆ ಅಧಿಕಾರಕ್ಕಿಂತ ಶ್ರೇಷ್ಠವಾಗಿರಬೇಕು ಅನ್ನೋ ಮಾತು. ನಿಮ್ಮ ಪೀಠ ಯಾವುದೇ ಲೆಟ್ರೆಡ್ ನೆರಳು ಇರಬಾರ್ದು ಮತ್ತು ಸಂವಿಧಾನದ ನೆರಳು ಮಾತ್ರ ಇರಬೇಕು. ನಿಮ್ಮ ಪೀಠದ ಮೇಲೆ ಪಕ್ಷದ ಲೆಟ್ರೆಡ್ ನೆರಳಿರಬಾರ್ದು,
ಸಂವಿಧಾನದ ನೆರಳಿರಬೇಕು ಅನ್ನೋ ಆಶಯವನ್ನು ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ನಿಮ್ಮ ಈ ಅವಧಿ ಯಶಸ್ವಿ ಆಗಲಿ, ನಿಮ್ಮ ಪೀಠ ನ್ಯಾಯಪೀಠವಾಗಲಿ, ಸದಾ ಕಾಲಕ್ಕೂ ಕರ್ನಾಟಕ ಜನ ಜ್ಞಾಪಕ ಮಾಡುವಂಥ ಒಂದು ಕೆಲಸವನ್ನು ಮಾಡಿ. ಅವಧಿ ಶಾರ್ಟ್ ಆಗಿದೆ, ನಿಮಗೆ ಒಂದೂವರೆ ವರ್ಷ 1.25 ವರ್ಷ ಅವಧಿ ಶಾರ್ಟ್ ಇದೆ, ಆದರೆ ನಿಮ್ಮ ನಡೆ ಸ್ವೀಟ್ ಆಗಿರಲಿ. ಅವಧಿ ಶಾರ್ಟು, ನಿಮ್ಮ ನಡೆ ಸ್ವೀಟ್ ಆಗಿರಲಿ. ನಮ್ಮೆಲ್ಲ ವಿರೋಧ ಪಕ್ಷ, ನಾವು ಮತ್ತು ನಮ್ಮ ಎಲ್ಲ JDSನ ಎಲ್ಲರ ಪರವಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಘನತೆ ಗೌರವಗಳನ್ನು ಎತ್ತಿಡಿಯುವಂಥ ಆ ಪರಂಪರೆಯಿಂದ ಬಂದಿದ್ದೀರಾ. ನಮ್ಮ ಪೂರ್ತಿ ಸಹಕಾರ ನಿಮಗೆ ಸದಾ ಇರುತ್ತೆ ಅನ್ನೋ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.